ಹಲೋ. ಹಾ ಎಲ್ಲಿದ್ದೀವಿ? ಆರಾಮದ್ರಿ? ಆರಾಮದಿ ನೋಡ್ರಿ ಸರ್. ನೀವ್ರಿ? ನಾವು ಆರಾಮದ ನೋಡ್ರಿ. ಹಾ ಏನಪ್ಪಾ ಏನ್ ಫೋನ್ ಹಚ್ಚಿರಿ, ಫೋನ್ ಎತ್ತಂಗಿಲ್ಲ ಬಿಡಂಗಿಲ್ಲ, ಏನಂತ ತಿಳ್ಕೊಂಡ್ರಲೇ? ಹಾ ಯಾರಂತ ತಿಳ್ಕೊಂಡಿ? ನನ್ನ ಮಗನ ಬ್ರೋಕರ್ ಬಗನಿಯಪ್ಪ. ನಾನ ಹೆಚ್ಚು ಕಮ್ಮಿ ಆದ್ರ ಮಗನ ನೋಡಿಲ್ಲ ಬಗನಿ ಊಟನ ಇಟ್ಟು ಬಿಡ್ತೀನಿ ನಿನಗ. ಮಗನ 3 ತಿಂಗಳಾತ ಮದುವೆ ಆಕ್ಯಾಸ, ಮತ್ ನೀನ್ ಹೆಂಡತಿ ಹೊಟ್ಟಿಲ್ಲ ಆದ್ಲಿ ಈಗ. ನನ್ನ ಬ್ರೋಕರ್ ರೊಕ್ಕ ಕೊಡೋರು ನೀ ಹಿಂಗ ಅದನ್ನ ಮಣ್ಣು ಮುಚ್ಚಿ ಹೋಗ್ಯಾರ ಇದಿರ. ಅಲ್ಲೋ ಮಾರಾಯ, ಮದುವೆಕ್ಕಿಂತ ಪೈಲ 10 ಸಲ ನಮ್ಮ ಮನೆಗೆ ಬರ್ತೀರಿ. ಒಂದು ಹೆಣ್ಣಿದ್ರು ಕೊಡಿಸ್ರು ಮಾಮ, ಒಂದು ಹೆಣ್ಣಿದ್ರು ಕೊಡಿಸ್ರು ಅಂತ ಕ್ಯಾಸ್. ಮದುವೆ ಆದಾಗ ನಾವು ಬ್ರೋಕರ್ ಬುಗ್ನ್ಯಪ್ಪ ಅಂದ್ರೆ ಯಾವನಂದ ಗೊತ್ತಿಲ್ದಂಗೆ ಇದ್ದು ಬಿಡ್ತಿರಲ್ಲ ಮಾರಾಯ ನೀವು. ನೋಡಪ್ಪ, ಅದೇ ನನಗೆ ಹೇಳಕ್ ಹೋಗ್ಬೇಡ. ನಾ ಇನ್ನೊಂದ್ಸಲ ಕೇಳೋಕ್ಕಿಂತ ಪೈಲಾನ ನೀ ರೊಕ್ಕ ತಂದು ಕೊಟ್ಟು ಚಲೋ ಆತ. ಇಲ್ಲ ಆದ್ರೆ ನಿಮ್ ಚಂದ ಸಂಸಾರ ಎಲ್ಲ ಹಾಳು ಹಚ್ಚಿಬಿಡ್ತೀನಿ. ಮತ್ತೆ ನಾ ಚಲೋನು ಕುಡ್ಸೋದು ಗೊತ್ತೈತಿ, ಅದನ್ನ ಹೆಂಗಾರ ಮಾಡಿ ಹಾಳು ಮಾಡೋದು ಗೊತ್ತೈತಿ ನನಗ. ನೆನಪಿಟ್ಕೋ, ಇನ್ನು 2 ದಿವಸ ನನ್ನ ರೊಕ್ಕ ತಂದು ಸೀದಾ ಕೊಟ್ಟು ಚಲೋ ಆತ. ಇಲ್ಲ ಆದ್ರೆ ಮತ್ತೆ ನಿಮ್ ಸಂಸಾರ ಮತ್ತೆ ನೋಡ್ ಮತ್ತ. ಈಗ ಅಂಜಿಕೆ ಅಂಜಿಕೆ ಹೇಳಿದಾಗ ಮಕ್ಕಳು ನೀವು ಎಲ್ಲ ಹಾದಿಗೆ ಬರ್ತೀರಿ ನೀವು. ಇಲ್ಲ ಬರೋದೇ ಇಲ್ಲ ನೀವು, ಅಂತ ನನ್ನ ಮಕ್ಳು ಇದ್ದೀರಿ ನೀವು. ತೊಗೊಂಬಂದು ಕೊಟ್ಟ ಚಲೋ ಆತ. ಆಯ್ತು ನೋಡ್ತೇನೆ, ಬರ್ಲಿಲ್ಲ ಅಂದ್ರೆ ಮಗನ ಐತಿ ಮತ್ತೆ ನಿನ್ ಕತ್ತಿನ ಬೇರೆ ಐತಿ. ಅವ್ನು ಮದುವೆಕ್ಕಿಂತ ಪೆಲ್ಲ 10 ಸಲ ಬರ್ತಾರ. ಮದುವೆ ಆಯ್ತಂದ್ರೆ ಈ ಬ್ರೋಕರ್ ಬಗನ್ಯಪ್ಪನ ಮರ್ತಾ ಬಿಡ್ತಾರ. ಎಲ್ಲಾರು ಅವ್ರ ಗಂಟೆ ಬಿದ್ದಾರ ನನಗೆ. ಒಂದ್ ಸ್ವಲ್ಪ ಅಡ್ಡಾಡಕಂತ ಗಾಡಿ ಹೋದ್ರ ಯಾವತ್ತು ಪೆಟ್ರೋಲ್ ಇರಂಗಿಲ್ಲ. ನಮ್ಮ ಅಪ್ಪ ಪೆಟ್ರೋಲ್ ಹಾಕತ್ತಂತಂದ್ರ 20 ರೂಪಾಯಿ ಪೆಟ್ರೋಲ್ ಹಾಕಿಸಿಡ್ತಾನೆ. 100 ರೂಪಾಯಿ ಪೆಟ್ರೋಲ್ ಹಾಕಿ ಏನ್ ಹಾಕೈತಿ ಆಂಬಲ್ ನೀವು. ಇವ್ರಪ್ಪನ ಮನೆಗೆ ಗಂಟು ಹೋಕೈತಿ ಆಂಬಲ್. ಅದಕ್ಕ ಅಂತ ಜಿಪ್ಪುನ್ ಜಗ್ಗಪ್ಪ ಅಂತ ಯಾಕ್ಯಾರ ನಮ್ಮ ಅಪ್ಪ. ಹಂಗೆಲ್ಲ ಏನಿಲ್ಲ ನೋಡ್ರಿ. ನೀವು ನೋಡ್ರಿ ಫೋನ್ಯಾಗ ಬಂದ್ ಮಾತಾಡ್ರೆ ಕೆಲಸ ಆಗಂಗಿಲ್ಲ. ನೀವು ಡೈರೆಕ್ಟಾಗಿ ಬರಬೇಕು, ನಂದೇನು ರೊಕ್ಕ ಇರೋದು ಕೊಡಬೇಕು, ಆಮೇಲೆ ನೀವು ಮಾತಾಡ್ಬೇಕು. ನಮಸ್ಕಾರ ರೀ ನೋಡ್ರಿ. ಒಂದ್ ನಿಮಿಷ ಕಾಪ್ರಿ. ಫೋನಾಗ ನಾ ಮಾತಾಡಕ್ ಆಗೋದ್ರ ನೀವು ಡೈರೆಕ್ಟಾಗಿ ಬಂದು ಮಾತಾಡ್ರಿ. ಆಯ್ತು ಇಡ್ರಿ. ಗೌಡ್ರಿ, ಬೆಂಗಳೂರು ಯಾವಾಗ ಬಿಟ್ರಿ, ಇಲ್ಲಿ ಯಾವಾಗ ಬಂದ್ರಿ, ಏನ್ ನಿಮ್ ಕತಿ? ಏನ್ ಮಾಡ್ತೀರಿ ನಮ್ ಕತಿ? ಹರಿದ್ 12 ಆಗೈತಿ ನಮ್ ಬಾಳೆ. ಸಾಕಾಯ್ತು ನಮ್ ಬಾಳೆ ಜೀವನಾನ ಸಾಕಾಯ್ತು ನಮ್ಗೆ. ಅಲ್ರಿ ಊರಿನ ಗೌಡ್ರಿ ನೀವ ಹಿಂಗಂದ್ರಿ ಹ್ಯಾಂಗ್ರಿ? ಏನಾದ್ರಿ ಅಂತದ? ಏನ್ ಮಾಡ್ತಾರ ಬಗನಪ್ಪಣ್ಣಾರ? ವಯಸ್ಸು ನೋಡ್ರ 35 ಆಗ್ಯಾವ, ಇನ್ನ ಮದುವೆ ಇಲ್ಲ. ಏನ್ ಮಾಡ್ಬೇಕು ತಿಳಿವಾತ್ ನನಗೂ. ನನ್ನ ವಯಸ್ಸು ದೋಸ್ತರೆಲ್ಲಾರು ಮದುವೆ ಆಗೈತಿ, 2 ಮಕ್ಕಳು ಆಗಿದಾವು. ನಮ್ದು ಚಿಂತೆ ಹತ್ತೈತಿ. ಗೌಡ್ರ ಮದುವೆ ಆಗ್ಲಿ ಅಂತ ಯಾಕೆ ಚಿಂತೆ ಮಾಡ್ತೀರಿ? ನಾ ಅದಿಲ್ಲ ಯಾರ, ನಾನ ಬ್ರೋಕರ್ ಬಗನಪ್ಪ. ನಾನ ಊರ್ ಮಂದಿಗೆಲ್ಲ ಮದ್ವಿ ಮಾಡ್ಸೋವಂದ್ರ ನಾನ ಈ ಊರಾಗ. ಮತ್ ನಾನು ಬಿಟ್ರಿ ಯಾರು ಮದ್ವಿ ಮಾಡ್ಸೋರು ಅದಾರ? ನೀವ್ ಯಾಕೆ ಚಿಂತೆ ಮಾಡಾಕತ್ತೀರಿ? ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿಮ್ಮನ್ನ ಮದ್ವಿ ಮಾಡಿಸ್ ಕ್ಯಾಸ ಜೀವನಕ್ಕೆ ಮೆಟ್ಟ ಹತ್ತೋ ಜವಾಬ್ದಾರಿ ನಮ್ದು. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮಗೆ ಒಳ್ಳೆ ಹುಡುಗಿನ ತೊಗೊಂಬಂದ ಮದ್ವಿ ಮಾಡ್ತೇನಂತ. ನಿಮ್ದು ಏನ್ರಿ ಹೊಲ? ಏನು ಆಸ್ತಿ ಏನು ಕಡಿಮೆ ಐತ್ರಿ? 25 ಎಕರೆ ಹೊಲ, ನೀರಾವರಿ ತೋಟ, 3 ಬಂಗ್ಲೆ, 2 ಕಾರ್, ಮತ್ತು ಬೆಂಗಳೂರದಾಗ 1 ಲಕ್ಷ ರೂಪಾಯಿ ಪಗಾರ ಐತಿ ಇವಾಗ. ನಿಮಗೆ ಯಾರು ಹೆಣ್ ಕೊಡಂಗ ಅಂತಾರ್ರಿ? ನಾನು ನೋಡೇ ಬಿಡ್ತೇನೆ ಅಂತಾಗ. ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಂದೇನು ಕಮಿಷನ್ ಐತ್ಲ ಅದು ಬರೋಬ್ಬರ ಮುಟ್ಟಿಸ್ಬಿಡ್ರಿ. ಮುಗಿದು ನಿಮ್ಮ ಮದುವೆ ಆತಂತ ತಿಳ್ಕೊಂಬಿಡ್ರಿ. ಮತ್ತೆ ಹುಡುಗಿ ಫಿಕ್ಸ್ ಮಾಡ್ರಿ ನೀವು, ಅಷ್ಟ ಸಾಕು ನಮಗೆ. ನಿಮ್ಮ ಅಕೌಂಟ್ದಾಗ 5 ಲಕ್ಷ ರೂಪಾಯಿ ಬಂದು ಬೀಳ್ತಾವ. ಮತ್ತೆ 2 ಎಕರೆ ಹೊಲಾನು ನಿಮ್ಮಂತರ ಮಾಡ್ತಾನೆ. ಅದ್ ಮಾಡಿ ಪುಣ್ಯ ಕಟ್ಕೋರಿ ನನಗ. ಗೌಡ್ರೆ ಇಷ್ಟ ಹೇಳಿರಿಲ್ಲ, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಹಿಂಗ ಸೀದಾ ಮನಿ ಹೋಗ್ರಿ, ಅರ್ಧ ತಾಸ್ದಾಗ ಬರ್ತೀನಿ, ಕರ್ಕೊಂಡು ಹುಡುಗಿ ಫಿಕ್ಸ್ ಮಾಡ್ಸಿ ಬಿಡ್ತೀನಿ ಅಂತ. ಬರಿಬೇಡ್ರಿ ನೋಡ್ರಿ. ನೀವೇನ್ ಚಿಂತೆ ಮಾಡ್ಬೇಡ್ರಿ, ನಿಮ್ಗ ಬಿಟ್ಟೇನ್ರಿ. ಅರ್ಧ ತಾಸ್ದಾಗ ಬರ್ತೀನಿ ಹೋಗ್ರಿ. ಅದೇ ನೋಡ್ತೇನ್ರಿ. ಮತ್ತ ಅರ್ಧ ತಾಸ್ ರೀ, ಇಲ್ಲೇ ಒಬ್ಬ ಕಡೆ ವಸೂಲಿ ಮಾಡಕ್ ಹೊಂಟೀನಿ. ಇಲ್ಲೇ ನಿಂದಿರ್ತೇನ್ರಿ. ಮತ್ ಮನಿಗ್ ಹೋಗ್ರಿ ಬಂದೇ ಬಿಡ್ರಿ. ನೀವು ಫಿಕ್ಸ್ ಮಾಡಿ ತಯಾರಿ. ನಾ ಹಿಂಗ ರೆಡಿನಾರಿ. ಹಂಗ್ ಮಾಡ್ಬೇಡ್ರಿ, ಹೋಗ್ರಿ ಆರಾಮ್ ಒಂದ್ ಸ್ವಲ್ಪ ಪಾಸ್ ಆಗಿ ಬಂದ್ಬಿಡ್ರಿ. ಪಾಸ್ ಆಗಿ ನನ್ ತಲೆಯನ್ ಕೂಲ್ ಹೊಂಟವ್ರಿ ಹಿಕ್ಕೊಂಡ್ ಆಯ್ತಾಯ್ತು ಬರ್ತೇನೆ ನೋಡ್ರಿ. ಆಯ್ತಾಯ್ತು ನೋಡ್ರಿ ಗೌಡ್ರ, ಚಕ್ಕ ತರು ಮಾತ್ರ ಮರ್ಯಾಕ ಹೋಗ. ಆಯ್ತು ತೋರ್ ಮಾಡ್ತಾನೆ ನಾನು ಫಿಕ್ಸ್ ರೀ. ಆಯ್ತಾಯ್ತು ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ಶಿವಪ್ಪ. ಏನ್ ಗಾಡಿ ರಾಡಿಗೆ ತೋಮರಾಯ ನೋಡಿದ ವರ್ಷಂಗಿಲ್ಲ. ಅವ್ನು ಹೇಳಿ ಸಾಕಾಗೈತಿ. ಏನಾತವ? ಗಾಡಿ ತಗೋಬಂದಿನ. ನೀವು ಬಿಸ್ಲಾಗ ಯಾರು ಹೋಗಂದಿರು? ಇದ್ರ ಪೆಟ್ರೋಲ್ ಹಾಕಿರ್ತಿಲ್ಲ ನೀ? ಯವ್ವ ನಿನ್ನೆ ಆಕ್ಷನ್ ಅಲ್ಲ ಯವ್ವ. ಎಷ್ಟು ಹಾಕಿದ್ಯಪ್ಪ? 20 ರೂಪಾಯಿ ಪೆಟ್ರೋಲ್ ಆಕ್ಷನ್. 20 ರೂಪಾಯಿ. ನಿನಗ 100 ರೂಪಾಯಿ ಹಾಕ್ಸಾಕೆ ನಿಮ್ಮ ಅಪ್ಪ ಮನೆ ಗಂಟು ಹೋಗಿತ್ತೇನ? ಯಾವ ನಮ್ಮಪ್ಪನ ಗಂಟೆ ಹೋಗಿಲ್ಲ, ನಿಮ್ಮಪ್ಪ ನನ್ ಗಂಟೆ ಹೋಗಿತ್ತ. ಏನ ನಿನ್ನಲ್ಲಿ 100 ರೂಪಾಯಿ ಹಾಕ್ಸಾಕ ಆಗಂಗಿಲ್ಲ, ಇದಕ್ಕ 100 ರೂಪಾಯಿ ಪೆಟ್ರೋಲ್ ಹಾಕ್ಸಾಕ ಆಗಂಗಿಲ್ಲ ನಿನಗ. ಆ ಕಾರ್ ಬೇಡ ಕೇಳಿ ನಿನಗ. ನೋಡು ನಿಮ್ಮ ಅವ್ವಾಗ ಏನ್ರ ನೀನ್ ಕಾರ್ ಬಗ್ಗೆ ಏನ್ ಅನ್ನಕ್ ಹೋಗ್ಬೇಡ. ಒಟ್ಟ ನೀ ಹೇಳ್ತಾನ ನಿಂಗ ಮತ್ತೆ ಏನಪ್ಪ, ಇದಕ್ಕ 100 ರೂಪಾಯಿ ಹಾಕ್ಸಂಗಿಲ್ಲ. ಆ ಕಾರ್ ತಗೊಂಡಿ ಬರೀ 5 ವರ್ಷ ಆತ್ ತಗೊಂಡ. ಬರೀ 3 ಸಲ ಹೊರಗೆ ಹೋದೆ ಅದನ್ನ. ಅದು ಎಲ್ಲೇ ನಮ್ಮ ಮನಿ ದೇವ್ರಿಗೆ. ಮತ್ತೆ ಎದಕ್ ಹೋಗಿದ ಹೊರಗ? ಕೆಲಸ ಏನಾಯ್ತದ?
ರೊಕ್ಕ ಅದು ಪೆಟ್ರೋಲ್ ಹಾಕ್ಸಾವ್ರ ರೊಕ್ಕ ಬೇಡ ಎದಕ್ ತಗೋಬೇಕಾರ್ರಿ ಯವ್ವ ನಿನ್ ಮದ್ವಿ ಮಾಡ್ಬೇಕಿನ್ನ ನಿಂಗೆಲ್ಲ ಹೊರಗೆ ಹೋಗ್ಬೇಡ ನೋಡು ಒಟ್ಟ ಅಪ್ಪ ನಾನು ಈಗ ಮದ್ವೆ ಮಾಡ್ಕೊ ಅನ್ನಕ್ ಹೋಗ್ಬೇಡ ನೀ ಹೇಳ್ತೇನೆ ನಿಂಗ್ ನಾ ಮದ್ವಿ ಮಾಡುದನ ಈ ವರ್ಷ ಇಡುವಂಗಿಲ್ಲ ನೋಡ ನಾನು ಆಗಂಗಿಲ್ಲ ಈ ಸಲ ಮದ್ವೆ ಮಾಡ್ಕೊ ಈ ಗಾಡಿ ತಗೋಬೇಡ ನನ್ ಒದ್ದಲಾಗತೈತಿ ಸರಿ ಸರಿ ಬಾಯ್ ನಾ ಈ ಕಡೆ ನಡಿ ಒಳಗ್ ನಡಿ ನಮ್ಮ ಊರಾಗ ನೋಡ್ರೆ ಈ ಜಗ್ಗಪ್ಪನ ಮಗಳು ಒಬ್ಬೇಕಿನ ಅವರ ಮೊದಲ ಜಿಪ್ಪನ ಜಗ್ಗಪ್ಪ ಅವನ ಮಗಳು ಬಿಟ್ರೆ ನಮಗೆ ಗೌಡ್ ಹೊಂದಂತ ಹುಡುಗಿ ಯಾವೂ ಇಲ್ಲ ಹೆಂಗೆ ಮಾಡೋದು ಹೆಂಗಾರ ಮಾಡ್ಕ್ಯಾಸ ಆ ಜಿಪ್ಪನ ಜಗ್ಗಪ್ಪನ ಮಗಳನ್ನೇ ನಮ್ಮ ಗೌಡ್ರ ಗಂಟು ಹಾಕಿಬಿಟ್ರೆ ಸಾಕು ಹುಡುಗಿ ಫಿಕ್ಸ್ ಆದ ಅರ್ಧ ತಾಸಿಗೆ ಅಕೌಂಟ್ನ 5 ಲಕ್ಷ ರೂಪಾಯಿ ಹಾಕ್ತೀನಂತ ನನಗೆ ಹೇಳಿ ಹೋಗ್ಬಿಟ್ರಿ ಈಗ ನನಗೂ ನೋಡ್ರೆ ತಲೆ ನೋಡ್ರೆ ತಿರ್ಗಾಕತ್ತೈತಿ ಏನಾರು ಮಾಡ್ಕ್ಯಾಸ ಇದನ್ನು ಗಂಟು ಹಾಕೇಬೇಕು ಇದನ್ನು ಆದ್ರೆ ಮಗ ಇಲ್ಲ ಜಿಪ್ಪನ ಜಗ್ಗಪ್ಪ ಹೋದ್ಸಲ ಮದುವೆ ಮಾಡಿಸಿದ್ದನ್ನ ಇನ್ನ ರೊಕ್ಕ ಕೊಟ್ಟಿಲ್ಲ ಇರುವತ್ತು ತಗೋ ಮತ್ತೇನು ಮಾಡೋದಿನ್ನ 5 ಲಕ್ಷ ರೂಪಾಯಿ ಮುಂದೆ 15 ಸುಮ್ಮನೆ ಸಣ್ಣ ಒಂಬಟ್ಟು ತಲೆ ಕೆಡಿಸ್ಕೋದು ಹೋಗ್ಲಿ ಬಿಡು ಹೆಂಗಾರ ಮಾಡಿ ಜಿಪ್ಪನ ಜಗ್ಗಪ್ಪನ ಕಡೆ ಹೋಗಿ ಮಾತಾಡಬೇಕೀಗ ಅಂದ್ರೆ ಕೆಲಸ ಆಕತ್ತಿ ಈಗ ನೋಡ್ಯಪ್ಪ ಹೆಂಗ ಆಗೈತ್ ನಿಂಗ ದುಗ್ಸಾಕ್ ಆಗೈತೇನ ಬಂದಿ ಗಾಡಿನ ಪೆಟ್ರೋಲ್ ಹಾಕ್ಸಕ್ ಏನಾಕೈತಿ ಅಂಬಲ್ ನಡಿವಾ ನೀವ್ ಒಳಗ್ ನಡಿ ಗಿಡ ಕಟ್ ನೀರ್ ಹಾಕಿ ಬರ್ತಾನ ನಡಿ ಗಿಡಕ್ ನೀರ್ ಹಾಕಿ ಹಾ ಪೆಲಾ ಗಾಡಿಗ್ ಪೆಟ್ರೋಲ್ ಹಾಕ ಆಮೇಲೆ ನೀರ್ ಹಾಕೊಂಡ್ಕೆ ಅಂತ ನೀ ಹಾಕ್ತಾ ನಡಿವಾ ಒಳಗ್ ನಡಿ ಒಣನ ತಬ್ರು ತೆಗಿಬೇಡ ನಡಿ ಎಲ್ಲಾ ಗಿಡ ಒಣಗಿಬಿಟ್ಟ ಅವನು ಮಾರ ಏನ್ ನೋಡುದ ಹಾ ಜಗಪ್ಪ ಇಲ್ಲೇ ಅದಾನ ಗಿಡಕ್ಕೆ ನೀರು ಹಾಕೊಂಡು ನಿಂತಂಗ ಅದಾನ ಮೋಸ್ಟ್ಲಿ ಇವತ್ತು ಹೆಂಗಾರ ಮಾಡಿ ಆ ಗೌಡಿ ಇವನ ಮಗಳನ್ನ ಫಿಕ್ಸ್ ಮಾಡಿ ಬಿಟ್ಟ ಅಂದ್ರೆ ಸಾಕು ನನಗೆ 5 ಲಕ್ಷ ರೂಪಾಯಿ ಲಾಗು ಹೋಗ್ತಾವು ಹಂಗ ಮಾಡೋಂಗಪ್ಪ ಮಾತಾಡಿ ಬಿಡು ಇವತ್ತು ನೀವ್ ಯಾಕೆ ಬರತ್ತಾನ ಒಬ್ಬಗನಿಯಪ್ಪ ಏನ್ ಹೋದರ್ಸ್ ಮಗಳು ಮದ್ವಿ ಮಾಡಿದ್ ರೊಕ್ಕ ಇಸ್ವಾಕ್ ಬರತ್ತಾನ ಎಸ್ಕೇಪ್ ಹಾಕಿನ್ ಕಪ್ ಮರೆ ನಾನು ನೋಡೋಣ ಯಾಕೆ ಅಂತಾನೆ ಜಗಪ್ಪನ ಜಗಪ್ಪನ ನಿಂದ್ರು ಜಗಪ್ಪನ ನಿಂದ್ರು ಅಣ್ಣ ಹಂಗೆ ಹಾಕೊಂಡು ಹೊಂಟಿ ನಾನು ನೋಡೋಣ ನಿಂದ್ರಲು ಯಾರ ಏನ್ ಮಾತಾಡಕತ್ತೀರಿ ನೀವು ಯಾರನ್ನ ಗುರ್ತು ಸಿಗೋತ್ತು ಈಗ ನೀವ್ಯಾಕೆ ಗುರ್ತು ಹಿಡಿತೀರಿ ನಮ್ಮನ್ನ ನಿಮ್ದೆಲ್ಲ ಕೆಲಸ ಬಗ್ಗೆ ಹರಿದತ್ತ ಈಗ ನಾನ್ರಿ ಬ್ರೋಕರ್ ಬಗನ್ಯಪ್ಪ ಓ ಬ್ರೋಕರ್ ಬಗನ್ಯಪ್ಪ ಎಣ್ಣೆ ಹೋದರ್ ತನ್ನ ಮಗಳ ಮದ್ವಿ ಮಾಡಿಸಿಲ್ಲ ನಿನ್ನಲ್ಲ ಹ್ಞೂನ್ರಿ ನಾ ಮಾಡ್ಸಿ ನಿಮ್ ಮಗಳ ಮದ್ವಿ ನಾನ್ ನೋಡೋಣ ಹಿಂಗ್ಯಾಕ್ ಹೊಂಟ್ರಿ ನೀವ್ ಒಳಗ ಇಲ್ರಿ ಅಲ್ಲ ನೋಡ್ರಿ ಕೇಳ್ರಿ ನಾ ನಿಮ್ಮನ್ನ ಮತ್ ಹೆಂಗ್ ನೋಡ್ತೀರಿ ಬಿಡ್ರಿ ಇರ್ವತ್ ನೋಡ್ರಿ ನಿಮ್ಗೂ ಸ್ವಲ್ಪ ಮಾತಾಡೋದೈತಿ ಕುಂತ ಮಾತಾಡೋ ಬರ್ರಿ ಏನ್ ಇಲ್ಲೇ ಹೇಳ್ರಪ್ಪ ನೀವು ಇಲ್ಲೇ ಹೇಳ್ರಿ ನಾ ಏನ್ ತಗೊಂಡ್ ಹೋದ್ರು ಬರ್ರಿ ಇಲ್ಲ ಕುಂಡ್ರು ಬರ್ರಿ ಇಲ್ಲ ಕುಂತ ಮಾತಾಡೋ ಬರ್ರಿ 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 ಜಗಪ್ಪನಾರ ಒಳಗ ಹೋಗೋಣ ಬರ್ರಿ ಬಿಸಿಲು ಬಾಳ ಐತ್ರಿ ಏನ್ ಒಳಗ್ ಹೋಗ್ಯಾರಿ ಒಳಗೆಲ್ಲಾ ಗಮ್ ಹಾಕಿದ್ರಿ ಸೆಕೆ ಹಾಕೈತಿ ನೋಡ್ರಿ ಗಾಳಿ ಕುಂದ್ ಮೊದಲು ನೋಡ್ರಿ ಇಲ್ಲೇ ಬರ್ರಿ ಬರ್ರಿ ಇಲ್ಲೇ ಬರ್ರಿ ಕಂಜೂಸ್ ಏನ್ ಒಳಗ್ ಹೋಗಿ ಏನ್ ಮಾಡ್ತೀರಿ ಒಳಗ್ ಏನೈತ್ರಿ ಅದ ಸೋಫಾ ಅದ ಕುರ್ಚಿ ಏನ್ ಆರಾಮ್ ಗಾಳಿ ಕುಂಡ್ರಿ ಇಲ್ಲಿ ಅಯ್ಯವ್ಯಪ್ಪ ಮತ್ತೇನಂತೀರಿ ಏನ್ ತಂದ್ರಿ ಸಮಾಚಾರ ಸ್ವಲ್ಪ ಕೆಲಸ ಇತ್ತಾಡ್ರಿ ನಿಮ್ ಕೂಡ ಮಾತಾಡ್ಬೇಕಂತ ಬಂದೇನ್ರಿ ಏನ್ ಮಾತಾಡೋದೈತಿ ಹೇಳ್ರಲ್ಲ ಮಾತಾಡ್ತೇನ್ರಿ ಮಾತಾಡಕ ಬಂದೇನಿ ಗೌಡ್ರ ಬಿಸಿಲು ಭಾಳ ಆಯ್ತು ನೋಡ್ರಿ ಅಲ್ಲಿಂದ ಬರೋ ಮುಂದೆ ಕೆಟ್ಟ ಬಿಸಿಲು ರಗಡ ಆಗ್ಬಿಡ್ತಾರ ನನಗ ಹೌದು ನೀವ್ ಮಾತಾಡೋದು ಗೊತ್ತಾತ್ರ ನನಗ ಮತ್ ಮನ್ಯಾಗೆಲ್ಲ ನಾಷ್ಟಾ ಚಾ ಉಪ್ಪಿಟ್ಟು ಗಿಪ್ಪಿಟ್ಟು ತಿಂದ್ ಬಂದಿರಲ್ಲ ಎಲ್ಲಾ ಮುಗಿಸ್ಕೊಂಡ ಬಂದೇನ್ರಿ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಾ ಏನ್ ನೀರ್ ಸಿದ್ದ ಕೇಳೋದಿಲ್ಲ ಇಲ್ಲಿ. ಏನ್ ಕೇಳ್ಬೇಡ್ರಿ ಯಾಕಂದ್ರ ಕೊಡೋರು ನಮ್ಮ ಮನ್ಯಾಗ ಯಾರಿಲ್ಲ ನಿಂತು ಹೋಗ್ಯಾಡ್ರಲ್ಲ ಅದು ಗೊತ್ತಿದ್ದದ ಮಾತಾಯ್ತಿಲ್ರಿ ನಿಮ್ ಮನ್ಯಾಗ ಬಂದ್ರ ಏನಾರ ನೀರ್ ಕುಡಿಬೇಕಂದ್ರ ಪುಣ್ಯ ಮಾಡಿರ್ಬೇಕ್ರಿ ಖರೆ ಇದು ಮಾತು ಖರೆ 100ಕ್ಕೆ 1 ಮಾತ್ರಿ ಇದು ಏನಿಲ್ರಿ ನಿಮ್ಗೆ ಕೂಡ ಒಂದು ವಿಷಯ ಮಾತಾಡೋದಿತ್ರಿ ಹೇಳ್ರಿ ಅದಕ್ಕ ಬಂದಿದ್ನಿ ನಮ್ಮೂರ್ ಗೌಡ್ರು ಇಲ್ಲಿ ಮೂಲಿಮನಿ ಗೌಡ್ರ ಮೂಲಿಮನಿ ಗೌಡ್ರಿ ಹಾ ಹಾ ಬೆಂಗಳೂರದಾಗ ನೌಕರಿ ಮಾಡ್ತಾನಲ್ಲ ಹೌದ್ ಹೌದ್ರಿ 25 ಎಕರೆ ಹೊಲ ನೀರಾವರಿ ತೋಟ ಇದು ಬಂಗಲೆ ದೊಡ್ಡದ್ ಬಿಡ್ರಿ ಅವ್ರು ಬಾಳ ದೊಡ್ಡದೈತ್ರಿ ಮತ್ ಅದ್ರ ಸಂಬಂಧ ಹೇಳಕಂತ ಬಂದೇನ್ರಿ ಎಲ್ಲ ಬಿಡ್ರಿ ಅವ್ರ ಮನ್ಯಾಗ ಹೋಗ್ಬೇಕು ನಿಂಗೆ ಇದ್ದಳ್ರ ಕೆಲಸ ಮಾಡಕ್ಕೆ ನಿಂಗೆ ಹ್ಮ್ ಅದಾಡ್ರಿ ಯಾಕ್ರ ಅದಕ್ಕೆ ಕೇಳತ್ತೀರಿ ಏನಿಲ್ಲ ಹಳೆ ಒಂದು ಫ್ಲಾಶ್ ಬ್ಯಾಗ್ ನೆನಪ ಆತರ ಅಂತದ್ರಿ ಐತ್ ತಗೋರಿ ಮಾತ್ರ ಅದೇನ ಏನಪ್ಪ ದೊಡ್ಡ ಮಂದಿದು ಮತ್ತ ಜಿಪ್ಕೊಂಡ್ರದು ಏನೋ ಸಂಬಂಧ ಇರ್ತಾವ್ರಿ ನೋಡ್ರಿ ನಮ್ದು ಕುಡ್ದು ಸಂಬಂಧ ನಿಮ್ದ ಅಕ್ರಮ ಸಂಬಂಧ ನಮ್ಗೇನ್ ಗೊತ್ತಾಗೋದೈತ್ರಿ
ಅದು ಹೋಲ್ ಬಿಡ್ರಿ ಈಗ ನಿಮ್ ಹಳಿ ಮಾಡಿರ್ತೀನಿ ನಾರ ಏನ್ ಮಾಡ್ಲಿ ನಂದು ಎದಕ್ ಬಂದಿನಪ್ಪ ಅಂದ್ರ ಗೌಡ್ರ ಮಗ ಅದಾನಲ್ರಿ ನೌಕರಿ ಮಾಡ್ದಾನಂತ ಏನಿಲ್ಲ ಅವ್ರಿಗೆ ಹುಡುಗಿನ ನೋಡತ್ತಾರ್ರಿ ಹುಡುಗ ಮಾತ್ರ ಫಸ್ಟ್ ಕ್ಲಾಸ್ ಅದಾನ್ರಿ ದೊಡ್ಡ ಮನತಾನ ದೊಡ್ಡ ಆಸ್ತಿ ಎಲ್ಲಾ ರಗಡ ಐತ್ರಿ ಮತ್ತ ನಿಮ್ ಮಗಳನ್ನ ತೋರಿಸ್ತೀರಿ ನಂತ ಕೇಳಾಕ್ ಬಂದೀನಿ. ಏನ್ ನೌಕರಿ ಮಾಡ್ತಾನ್ರಿ ಬೆಂಗಳೂರಾಗ? ಏನ್ರಿ 1.5 ಲಕ್ಷ ರೂಪಾಯಿ ಪಗಾರ ಐತ್ರಿ ಅವಂಗ ಇಂಜಿನಿಯರ್ ಅದಾನ್ರಿ ಸಾಫ್ಟ್ವೇರ್ ಇಂಜಿನಿಯರ್ ಅವ. ಏನ ನಿಮ್ ಮಗಳ ಕೊಟ್ರದ್ರ ಬಂಗಾರ ನೋಡ್ಕೊತಾನ ಮಗಳನ್ನ. ನೋಡ್ರಿ ಬಗ್ನಪ್ಪ ಅವ್ರ ಒಂದ್ಸಲ ಹುಡುಗನ್ ತಂದ ಕರ್ಕೊಂಡ್ ಬರ್ರಿ. ಹಾ ರೀ ನೋಡೋಣ್ರಿ ವಿಚಾರ ಮಾಡೋಣ ಮುಂದಿನ ಕರ್ಕೊಂಡ್ ಬರ್ಲಿ ಅದ ಕರ್ಕೊಂಡ್ ಬರ್ರಿ ಒಂದ್ಸಲ ವಿಚಾರ ಮಾಡೋಣ ಆಮೇಲೆ ಮುಂದಿನ ಏನೋ ಹೇಳ್ತೇನ್ರಿ ನಿಮ್ನ. ಯಾಕಂದ್ರ ಹುಡುಗ ಮಾತ್ರ ನಂಬರ್ 1 ರೀ. ಒಂದ್ ಚಟ ಇಲ್ಲ ಏನಿಲ್ಲ ಮದ್ವಿ ಮಾಡಿ ಕೊಟ್ರದ್ರ ನಿಮ್ ಮಗಳು ನಾನು ಹೂ ನೋಡ್ಕೊತಾನ ನೋಡೋಣ್ರಿ ಕರ್ಕೊಂಡ್ರ ಬರ್ರಿ ಆಮೇಲೆ ಮುಂದಿನ ಏನೈತ ನೋಡೋಣ. ಮತ್ತ ನಮ್ದೆಲ್ಲಾ ಕೆಲಸ ಆತಂದ್ರ ಒಂದ್ ಹಳಿದ ಈಗಿಂದ ಎಲ್ಲಾ ಕುಡ್ಸೆ ಕೊಡ್ತೀರ ಹೇಳಿ ನೀವು ಮುಂದಿನ ಸಲ ಎಲ್ಲಾ ಮುಗಿಸ್ಕೊಂಡ್ರಿ ಮಗಳು ಮದ್ವೆ ಆತಂತ ತಿಳ್ಕೊರಿ ಒಂದ್ 2 ಹಡಿಲ್ರಿ ಎಲ್ಲಾ ಕುಡ್ಸ ಕೊಟ್ಬಿಡ್ತೇನೆ ನಿಮ್ದು. ಅಂದ್ರ ಡೆಲಿವರಿ ಆದ್ಮ್ಯಾಗ ಎಲ್ಲಾ ಕುಡ್ಸಾರಿ ಅವಾಗ ಕೊಡ್ಲಿಲ್ಲ ಅಂತ ತಿಳ್ಕೊರಿ ಅವ್ರ ಮಕ್ಳು ಮದ್ವಿ ಕೊಡಂತ ತಿಳ್ಕೊರಿ ಯಾಕೆ ಅನ್ಸ್ತಾರತ್ತ. ಆತಾಡ್ರಿ ನಮಗ್ ರೊಕ್ಕ ಸಿಕ್ಕಂಗನ ನಿಮ್ ಕೈಯಿಂದ ಇರ್ತವ್ರಿ ಇದನ್ನ ಬೆಲ್ಲ ಕಾರ್ಯಕ್ರಮ ಮುಗಿಸೋನು ಕರ್ಕೊಂಡ್ ಅವ್ರ ಕರ್ಕೊಂಡ್ ಬರ್ತೀನಿ ಇವತ್ತು ಸಂಜೆ ಗಡ್ಸೇನೆ ಕರ್ಕೊಂಡ್ ಬರ್ತೀನಿ ತೋರಿಸ್ರಿ ಏನೈತೆಲ್ಲ ಮುಗಿಸ್ಬಿಡೋನು. ಅವ್ರ ಮನ್ಯಾಗ ಕರ್ಕೊಂಡ್ ಬರಕ ಭಾಳ ಮಂದಿನ ಮನ್ಯಾಗ ಮೊದ್ಲು ಇಲ್ರಿ ಹುಡುಗ ಮತ್ತ ಹುಡುಗನ ಅಪ್ಪ ಅವ್ವ ಅವ ಅಪ್ಪನ್ ಕರ್ಕೊಂಡ್ ಬರಕ್ ಹೋಗ್ಬೇಡ್ರಿ ಮತ್ತೆಲ್ಲ ಸಕ್ರಿ ಚಾಪಡಿ ಕಮ್ಮಿ ಐತರಂಬಲ್ಲಿ ಅವನಟ ಕರ್ಕೊಂಬರ್ರಿ. ಏನ್ರಿ ಮಗಳನ್ನ ಕೂಡ ಹಾಕ್ತಿರಿ ಸಕ್ರಿ ಚಾಪರಿಗೆಲ್ಲ ಲೆಕ್ಕ ಹಾಕತ್ತೀರಿ ನೀವು ಅವನಟ ಕರ್ಕೊಂಬರ್ರಿ ಮೊದಲ ಅದ್ ಏನಾರ ಆಗತ್ ಬಿಡ್ರಿ ಹುಡುಗನ್ ಕಷ್ಟ ಕರ್ಕೊಂಡ್ ಬರ್ತೀನಿ ನಾನ ಮತ್ ಹುಡುಗ ನಾನ ಬರ್ಲಿ ಬ್ಯಾಡ್ರಿ ನೀವು ಬರ್ರಿ ಮತ್ ಹುಡುಗ ನಾ ಇಬ್ರು ಕೂಡ ಬರ್ತೀನಿ ಬ್ಯಾಟ್ರಿ ಚಾ ಕೊಡ್ತೈತಿ ಬರ್ರಿ 1/2 ಕೊಡೋರ ಇಲ್ಲಿ ಚಾನು ಮಾಡ್ಬೇಡ್ರಿ ಬಿಡ್ರಿ ಸುಮ್ಮನೆ ನಾ ಬರ್ರಿ ಹೆಂಗ್ರಿ ಬರ್ತೀನಿ ನೋಡ್ರಿ ಬರ್ರಿ ಕೆಲಸ ಆಗೋಂಗ್ ಕಾಣೋ ಬರ್ತೇನ್ರಿ ಬರ್ರಿ ಮತ್ತೆ ಸಂಜೆ ಗಡ್ಸೆ ಬರ್ತೀನಿ. ಗೌಡ್ರ ಏನ್ರಿ ಹಾದಾಡು ಜಗದಾಗ ಕುಂತಿರಲ್ರಿ? ಏನಪ್ಪಣ್ಣ ತೋರ್ಸಾಕ್ ಕರ್ಕೊಂಡ್ ಹೋಗ್ಕೊಂಡಿದ್ದೆ ಅದಕ್ಕ ನಾ ಇಲ್ಲಿ ಕುಂತಿದ್ದೆ ನೋಡ್ದ ಇಲ್ಲಿ ತಡ್ಕೊಕ್ ಆವತ್ ನನಗೂ. ಗೌಡ್ರ ವಯಸ್ಸು ಎಟ್ ಅಂತ ರಾಗ ನೀವಲ್ಲೇ 35 ರೀ. ಗೊತ್ತಾತ್ರ ನನಗೆ ಗೊತ್ತಾತ್ರ ನೀ ಎಷ್ಟು ಬರ್ಗೆಟ್ರ ನನಗೆ ಗೊತ್ತಾತು. ಇಲ್ಲಿ ಕುಂತ್ರ ಸುಮ್ಮನೆ ನಿಮ್ಮ ಮರ್ಯಾದೆ ಉಳಿಯಂಗಿಲ್ಲ. ಬರ್ರಿ ನಾ ಹೇಳೇ ಬಂದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೇ ಬಂದೀನಿ. ಏನು ಬರ್ರಿ ನಡ್ರಿ ಅದಕ್ಕ ನಿಂತೇನ್ರಿ ನಾನು ಇಲ್ಲಿ. ಯಾರ ಮನೆ ಕರ್ಕೊಂಡ್ ಬಂದಿರಿ ನೀವು? ಹೋರಿ ನಮ್ಮ ಜಿಪ್ಪನ್ ಜಗ್ಗಪ್ಪನ ಇವ್ರ ಮನಿಗೆ ಆತು ಹಂಗ ಎಲ್ಲ ಮಾತಾಡಿ ಬಗೆಹರ್ಸಿನ್ ಬರ್ರಿ ನೀವು ನೋಡ್ರಿ. ಎಲ್ಲ ನಿಮ್ಗ ಬಿಟ್ಟು ಎಲ್ಲ ನಿಮ್ಗ ಬಿಟ್ಟು ಮುಗಿಸ್ತೀನಿ ಬರ್ರಿ. ಎಲ್ಲ ಏನ್ ಮಾಡ್ತಾರ ನೋಡ್ರಿ ಎಲ್ಲ ನಿಮ್ಗ ಬಿಟ್ಟಿದ್ನು ಏನ್ ಮಾಡ್ತಾರ ಮಾಡ್ರಿ. ಬರ್ರಿ ನೋಡ್ರಿ ಜಗಪ್ಪನ ಬರ್ರಿ ಕರ್ಕೊಂಡ್ ಬಂದಿ ನೋಡ್ರಿ ಗೌಡ್ರನ ನೋಡ್ರಿ. ಬರ್ರಿ ಒಳಗ ನಮಸ್ಕಾರ. ಗೌಡ್ರ ಎಲ್ಲ ಮಾತುಕತೆ ಆಗೈತ್ರಿ. ಅನ್ನ ತಿಳಿಸ್ತಾರ ನಿಮ್ ಮನ್ಯಾಗ ನೀರ್ ಬಾಳ ಚಲೋ ಐತೆ ನೋಡ್ರಿ. ಹೌದ್ರಿ ನಮ್ಮ ಮನ್ಯಾಗ ನೀರ್ ಏಕ್ ನಂಬರ್ ಅದಕ್ಕ ನಾವ್ ಮನ್ಯಾಗ ಚಾಗಿ ಏನ್ ಶರಬತ್ ಇರೋದ್ ಮಾಡಂಗಿಲ್ರಿ ನಾವ್. ನಮ್ಮ ಮನ್ಯಾಗ ನೀರ್ ಕೊಟ್ರಿ ಎಲ್ಲಾರು ಖುಷಿಯಾಗಿ ಬಿಡ್ತಾರ್ರಿ. ಆತಾಡ ಗೊತ್ತಾಗ್ತವ್ರ ನಮ್ಗೆ ಗೊತ್ತಿರೋದ್ ಮಾತಾ ಐತಿ. ಗೌಡ್ರಿಗೆ ಲೇಟ್ ಆಗಿರ್ಬೇಕ ಅವ್ರು ಸ್ವಲ್ಪ ಮುಂದೆ ಕಳಿಸ್ರಿ ಅವ್ ಮಾತಾಡೋಣ ಅಂದಿಟ್ಟು. ನೋಡ್ರಿ ಎಲ್ಲ ಬಗೆಹರಿಸ್ಕೊಂಡ್ ಬರ್ತೇನೆ ನಿಮ್ ಮುಂದ್ ನಡ್ರಿ ಪರ್ಸನಲ್ ಮಾತಾಡ್ದಿರ್ತೈತಿಲ್ಲ ಬಲ್ರಿ ಹಂಗಾರ ಬರ್ತೇನ್ರಿ. ಬರ್ರಿ ಬಲ್ರಿ ನೋಡ್ರಿ ಬಗಣಪ್ಪಣ್ಣಾರ 5 ಲಕ್ಷ ರೂಪಾಯಿ ಚೆಕ್ ಐತ್ರಿ ಕಿಶೆದಾಗ ಬರಿಬೇಡ್ರಿ. ಆತಾಡ್ರಿ ನೋಡ್ ಮತ್ತ 5 ಲಕ್ಷ ರೂಪಾಯಿ ಚೆಕ್ ತೋರಿಸ್ ನನ್ನ ತಲೆ ಎಲ್ಲ ಕೆಡ್ಸಾತಾರ ಇವ್ರು ಗೌಡ್ರು. ಹಂಗಾರ ಮಾಡಿ ಬಗಣಪ್ಪವ್ರ ಏನು 5 ಲಕ್ಷ ಚೆಕ್ ಅನ್ನತ್ತೀರಿ? ಎಲ್ಲ ಗೌಡ್ರಿ ದೊಡ್ಡ ಮಂದಿ ಯಾವಾರ ದೊಡ್ಡ ಮಾತಿರ್ತಾವ ಅದಕ್ಕ ಏನ್ ಬಿಡ್ರಿ ಅದು ಹೋಲ್ ಬಿಡ್ರಿ ಅದು ಯಾವಾರ ಅವ್ರದ ನಿಮ್ ಕೂಡ ಮಾತಾಡೋದು ಏನೋ ಪರ್ಸನಲ್ ಐತೆ ಅಂದ್ರಲ್ಲ ಏನ್ರಿ ಅಂತದ. ಪಗಾರ ಐತಂದ್ರಿ 1.5 ಲಕ್ಷ ಪಗಾರ ಐತ್ರಿ ಅವ್ರಿಗೇನ್ ಕಡಿಮೆ ಐತ್ರಿ? ಅವ್ರಿಗೆ 1 ಲಕ್ಷ ಇರ್ಲಿ 2 ಲಕ್ಷ ಇರ್ಲಿ 3 ಲಕ್ಷ ಇರ್ಲಿ ತಿಂಗಳಿಗೆ ನನಗ ಸರ್ಕಾರಿ ನೌಕರಿ ಹಳ್ಯಾನ ಬೇಕು. ಏನ್ ಹಿಂಗ್ ಮಾತಾಡಕತ್ತೀರಿ ನೀವು ಜಗಪ್ಪನ? ಅಲ್ರಿ ಕೋಟಿ ಏನ್ಲಿ ಆಸ್ತಿ ಐತಿ ಅವ್ರದ್ದು ಸರ್ಕಾರ ನೌಕರಿ ತಗೊಂಡ್ರಿ ಏನ್ ಮಾಡ್ಯಾರ ನೀವು? ಕೋಟಿ ಇರ್ಲ 2 ಕೋಟಿ 10 ಕೋಟಿ ಇರ್ಲಿ ನನಗೇನು ಬ್ಯಾಡ್ರಿ. ಸರ್ಕಾರಿ ನೌಕರಿ ಇದ್ದ ಹಳ್ಯಾನ ಕರ್ಕೊಂಬರ್ರಿ ಇಲ್ತನ ಬರಾಕ್ ಹೋಗ್ಬೇಡ್ರಿ ನಮ್ಮ ಮನಿಗ್ ನೀವು. ಮತ್ ಮುಂಜಾನೆ ಮಾತಾಡಿ ಹೋಗಿದ್ನಲ್ರಿ ಮತ್ ಪಾಪ ಹೇಳ್ಬೇಕಿಲ್ರಿ ಅವ್ರಿಗೆ. ನೋಡೋಣ ಅಂತ ಕರ್ಕೊಂಬನ್ರಿ ನೋಡ್ಬೇಕಲ್ಲ ಒಂದೊಂದ್ಸಲ.
ಆತ್ ತಗೋರಿ ಮತ್ತೇನ್ರ ಹೇಳ್ತೇನೆ. ಹೇಳ್ರಿ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ರಿ, ಸರ್ಕಾರಿ ನೌಕರಿ ಹಳ್ಯಾಗ ಕರ್ಕೊಂಡ್ ಮತ್ ನಿಮ್ ಸರ್ಕಾರಿ ನೌಕರಿ ಇದ್ದ ಹುಡುಗನ ಬೇಕ, ಬ್ಯಾರೆದವ್ರ ನಡೆಯಂಗಿಲ್ಲ. ಅವ್ನ ಪಗಾರ ಎಟ್ಟಾರ ಇರವಾತ, 10,000 ಇರ್ಲಿ 5,000 ಇರ್ಲಿ ಸರ್ಕಾರಿ ನೌಕರಿ ಹಳ್ಯಾನ ಬೇಕು ನನಗ. ಆತ್ ತೋರಿ ನೀವ್ ಹಿಂಗ ಹೇಳತ್ತಿರ್ಲ, ಒಬ್ಬನ್ ಯಾರನ್ನ ಚಲೋ ಮನ್ತ್ಯಾನ ಹುಡುಗನ್ ನೋಡ್ಕೊಂಡ್ ಕ್ಯಾಸ ನೌಕರಿ ಇದ್ದವನ್ನ ಕರ್ಕೊಂಡ್ ಬಂತು ಮದ್ವಿ ಮಾಡೋನ್ ತೋರಿ. ಮತ್ ಏನ್ ಮಾಡೋದು? ನನ್ ಬಿಟ್ಕೋರಿ, ಮನಿ ಕಡೆ ಬರಾಕ್ ಹೋಗ್ಬೇಡ್ರಿ ಅಂತ ಕರ್ಕೊಂಡ್ ಬರ್ರಿ. ಆತ್ ತೋರಿ ಬರ್ತೀನಿ ನೋಡ್ರಿ. ಜಿಪ್ಪುನ್ ಜಗ್ಗಪ್ಪ ಗೌಡನ್ ಕಡೆ ಬರೋ 5 ಲಕ್ಷ ರೂಪಾಯಿ ಎಲ್ಲ ಹಾಳು ಮಾಡಿದ ಮಗ ಇಲ್ಲವ. ಭಾಳ ಘಾತ್ ಮಾಡಿದವ, ಭಾಳ ಘಾತ್ ಮಾಡಿದ. ಎಷ್ಟು ಚಂದ ಕೆಲಸ ಮಾಡಿ ಮುಕುಳ್ ಹೇರುವಂಗೆ ಕೆಲಸ ಮಾಡಿದ್ರು ಕೆಲಸ ಮಾಡ್ಲಿಲ್ಲದ. ನೌಕರಿ ಹುಡುಗ ಬೇಕಂತ ನೀವು, ನೌಕರಿ ಹುಡುಗ ಜಿಪ್ಪುನ್ ಜಗ್ಗಪ್ಪ ಸರ್ಕಾರಿ ನೌಕರಿ ಹುಡುಗ ಬೇಕನ್ನತ್ತಿಲ್ಲ ನೀ. ಮಾಡ್ತಾನೆ ನೋಡ್ತಾರಿ ಹೆಂಗೆ ಮಾಡ್ತಾನೆ ನೋಡ್ತಾರಿ ನೀ. ನಿನ್ನ ಮಗಳಿಗೆ ಸರ್ಕಾರಿ ಹುಡುಗನ ಅನ್ನತ್ತಿಲ್ಲ ಅಂಥವನ್ ತಮ್ಮನ ನೌಕರಿ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ನೋಡ್ತಾರ. ನಿನ್ನ ಕಡೆ ಕಮಿಷನ್ ತೊಗೊಂಡ ಹೋಗ್ತೀನಿ, ಯಾಕಂದ್ರೆ ನಾನು 5 ಲಕ್ಷ ರೂಪಾಯಿ ಬೆಂಕಿ ಇಟ್ಟಿವತ್ತ. ಬಿಡುದಿಲ್ಲ ಈ ಬ್ರೋಕ ಬಗ್ನ್ಯಾಪ್ ಅದಲ್ಲ, ಒಟ್ಟ ಬಿಡುದಿಲ್ಲ. ಸವಾಲ್ ತೊಗೊಂಡ ಇವತ್ತ ನಿನ್ನ ಮಗಳಿಗೆ ಹೆಂಗೆ ಮದುವೆ ಮಾಡ್ತಾನ ನೋಡ್ತಾರೆ.